ಬೆಂಕಿನ ಕೈಯಾಗಿ ಇಟ್ಕೊಂಡ್ರಲ್ಲ, ಕೆಳಗಡೆ ಬೆಂಕಿ ಹಚ್ಕೊಂಡು ಮೇಲ್ಗಡೆ ಕುತ್ಕೊಂಡ್ರೆ ಎಷ್ಟು ಬಿಸಿ ಇರ್ತದ ಅಷ್ಟು ಬಿಸಿ ಐತೆ ಅಯೋಧ್ಯೆಯಲ್ಲಿ. ಕಫ ಹಾಚ್ಕೋಗಕ್ಕೆ ನಮ್ಮ ಅಪ್ಪ ಕಿಟಕಿ ತೆಗಿತಾ ಇದೆ. ಇದರಲ್ಲಿ 4 ಪ್ಯಾಕ್ ಇದ್ದಾವೆ ಬಿಸ್ಕೆಟ್ಸು. ಒಂದು 80 ರೂಪಾಯಿ, 300 ರೂಪಾಯಿ ಇದು. ಸ್ನೇಹಿತರೆ ನಮಸ್ಕಾರ, ನಿಜ ಜೀವನಕ್ಕೆ ಸ್ವಾಗತ. ಅಪ್ಪನ ಜೊತೆ ಅಯೋಧ್ಯೆಗೆ ಹೋಗ್ತಾ ಇದ್ದೀವಿ. ಅಪ್ಪನಿಗೆ ತುಂಬಾ ದಿನದ ಆಸೆ ಅಯೋಧ್ಯೆಗೆ ಹೋಗ್ಬೇಕು ಅಂತ. ಕಣ್ಣಿಂದ ಒಂದ್ ಸ್ವಲ್ಪ ಸಮಸ್ಯೆ ಇದ್ದಿದ್ರಿಂದ ಕಣ್ಣು ಆಪರೇಷನ್ ಮಾಡಿಸ್ಕೊಂಡು ಅಯೋಧ್ಯೆಗೆ ಹೋಗ್ತಾ ಇದ್ದೀವಿ. ದೇವನಹಳ್ಳಿ ಇಲ್ಲಿಂದ 31 ಕಿಲೋಮೀಟರ್ ಇದೆ. ಬನ್ನಿ ಹೋಗೋಣ, ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಜೊತೆಗೆ ಈ ರೋಡ್ ನೋಡಿರೋದೇ ನೀವು, ತುಂಬಾ ಸಾರಿ ನಾನು ನನ್ನ ವಿಡಿಯೋದಲ್ಲಿ ತೋರಿಸಿದ್ದೀನಿ. ರೋಡ್ ತೋರ್ಸೋದಕ್ಕಿಂತ ಟರ್ಮಿನಲ್ 2 ಒಂಥರ ಅರಮನೆ ಇದ್ದಂಗಿದೆ. ನನ್ನ ಫ್ರೆಂಡು ಕೂಡ ಹೇಳಿದ್ರು, ಅವರು ಅಂತಾರಾಷ್ಟ್ರೀಯ ಬೇರೆ ಬೇರೆ ದೇಶಗಳಿಗೆಲ್ಲ ಹೋಗ್ತಾ ಇರ್ತಾರೆ ಯಾವಾಗೂ. ಅವರು ಕೂಡ ಹೇಳಿದ್ರು, ನಾನು ಹೋಗಿಲ್ಲ ಸಾದೇವಣ್ಣ, ನೀವು ಹೋಗ್ ಬನ್ನಿ. ಕರ್ನಾಟಕದ ಮೂಲದ ರಾಮನನ್ನ ತೋರಿಸ್ಬೇಕು ಅಂತ ತುಂಬಾ ದಿನಗಳ ಆಸೆ. ಕನ್ನಡದಲ್ಲಿ ಸಂಪೂರ್ಣ ಮಾಹಿತಿಯನ್ನ ನಿಮಗೆ ತಿಳಿಸ್ತೀನಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಿಮ್ಮ ನೆರೆಹೊರೆಯೊಂದಿಗೆ ಅಥವಾ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ಟೈಮ್ ವೇಸ್ಟ್ ಮಾಡ್ದಂಗೆ ಮುಂದೆ ಹೋಗೋಣ ಬನ್ನಿ. ಟರ್ಮಿನಲ್ 1 ಟರ್ಮಿನಲ್ 2 ಎರಡೂ ಒಂದೇ ದಾರಿ. ಮುಂದೆ ಡೈವರ್ಟ್ ಆಗುತ್ತೆ. ಮಿಸ್ ಆದರೆ ಬೆಂಗಳೂರು ರಸ್ತೆ ಅಥವಾ ಚಿಕ್ಕಬಳ್ಳಾಪುರ ರಸ್ತೆಗೆ ಹೋಗ್ತೀವಿ, ಮತ್ತೆ ಸುತ್ಕೊಂಡ್ಬರ್ಬೇಕಾಗುತ್ತೆ. ಮುಂದೆ ಕಾರ್ ಪಾರ್ಕಿಂಗ್ ಇದೆ, ಅದನ್ನೆಲ್ಲ ಮುಂದೆ ತೋರಿಸ್ತೀನಿ. ಸ್ನೇಹಿತರೆ, ಟರ್ಮಿನಲ್ 2 ಕಾರ್ ಪಾರ್ಕಿಂಗ್ ಬಂದೇ ಬಿಟ್ವಿ. ಇಲ್ಲಿ ಪೇ ಮಾಡಿ ಕಾರ್ ಪಾರ್ಕಿಂಗ್ ಮಾಡ್ಬೋದು. ತುಂಬಾ ಸ್ಥಳ ಇದೆ, ಸಾವಿರಾರು ಕಾರ್ಗಳನ್ನ ನಿಲ್ಸ್ಬೋದು. ಕಾರ್ ಪಾರ್ಕಿಂಗೇ ಹಿಂಗಿದ್ರೆ ವರ್ಕಿಂಗ್ ಏರಿಯಾ ಇನ್ ಯಾವ ರೀತಿ ಇರ್ಬೋದು ಮುಂದೆ ನೋಡೋಣ. ಪಾರ್ಕಿಂಗ್ ಇಂದ ಲಿಫ್ಟ್ ಮೂಲಕ ಮೇಲೆ ಬಂದಿದ್ದೀವಿ. ಇನ್ನು ಟರ್ಮಿನಲ್ 2 ಎಂಟ್ರಿ ಆಗಿಲ್ಲ. ಈ ಏರ್ಪೋರ್ಟ್ನ ವಿಶೇಷತೆಗಳನ್ನು ಕೇಳಿದರೆ ನಾವು ಒಂದ್ಸಾರಿ ಈ ಏರ್ಪೋರ್ಟ್ ಒಳಗಡೆ ಹೋಗಬೇಕು ಅಂತ ಅನಿಸುತ್ತೆ. ಅಂತಹ ಏರ್ಪೋರ್ಟ್ ಇದು. ಸ್ನೇಹಿತರೆ, ಟರ್ಮಿನಲ್ 2ಗೆ ಎಂಟ್ರಿ. ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ 2 ಇದು. ನೋಡಿ ಹೇಗಿದೆ, ಇನ್ನ ಒಳಗಡೆ ಇದೆ, ಅದ್ಭುತ. ಇಲ್ಲೆಲ್ಲ ಅರಮನೆ ಇದ್ದಂಗಿದೆ. ಸ್ನೇಹಿತರೆ, ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಸ್ವಾಗತ. ಪ್ರಪಂಚದಲ್ಲಿರುವ ಕೆಲವು ಏರ್ಪೋರ್ಟ್ಗಳಲ್ಲಿ ಇದು ಒಂದು. ಏನಪ್ಪ ಅಂತ ವಿಶೇಷತೆ ಅಂತೀರಾ? 5 ಸ್ಟಾರ್ ಏರ್ಪೋರ್ಟ್ ರೀ ಇದು. 5 ಸ್ಟಾರ್ ಹೋಟೆಲ್ಗೆ ಹೋಗ್ಬೇಕಂದ್ರೆ ಜೇಬಲ್ಲಿ ಲಕ್ಷಾಂತರ ರೂಪಾಯಿ ಇರಬೇಕು. ಆದರೆ ಈ ಏರ್ಪೋರ್ಟಿಂದ ಕಡಿಮೆ ಹಣದಲ್ಲಿ ದೇಶ ವಿದೇಶಗಳನ್ನು ಸುತ್ತಬೋದು. ದಿನ ಇಲ್ಲೇ ಓಡಾಡೋರಿಗೆ ವಿಶೇಷ ಅನ್ನಿಸದೇ ಇರ್ಬೋದು, ಆದರೆ ಹೊಸಬ್ರಿಗೆ ವಿಶೇಷತೆಗಳನ್ನು ತಿಳ್ಕೋಬೇಕು ಅನ್ನೋರಿಗೆ ನೂರಾರು ವಿಶೇಷತೆಗಳಿವೆ ಇಲ್ಲಿ. ಪ್ರಪಂಚದಲ್ಲೇ ಪರಿಸರ ಸ್ನೇಹಿ ವಿಮಾನ ನಿಲ್ದಾಣ ಅಂತ ಹೆಸರು ಮಾಡಿದೆ ಇದು. ಸ್ನೇಹಿತರೆ, ಈ ಏರ್ಪೋರ್ಟ್ನಲ್ಲಿ ಎಲ್ಲ ರೀತಿಯ ಫೆಸಿಲಿಟೀಸ್ಗಳಿದ್ದಾವೆ. ಆದರೆ ಪರ್ಚೇಸಿಂಗ್ ಅಂತ ಬಂದರೆ ತುಂಬ ಕಾಸ್ಟ್ಲಿ. ನಾವು ಇಲ್ಲಿಂದ ಇನ್ನೂ 2 ಫ್ಲೋರ್ ಮೇಲೆ ಹೋಗಬೇಕು. ತುಂಬ ಅಪರೂಪಕ್ಕೆ ಎಸ್ಕಲೇಟರ್ ಮೇಲೆ ಹೋಗೋರಿಗೆ ತುಂಬ ಕಷ್ಟ ಆಗುತ್ತೆ. ನಮ್ಮ ತಂದೆಯವ್ರನ್ನ ಈಗ ನಮ್ಮ ಅಣ್ಣ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹೊಸಬ್ರು ಎಸ್ಕಲೇಟರ್ ಮೇಲೆ ಹೋಗ್ಬೇಕಾದ್ರೆ ತಟ್ಟಾಡ್ದಂಗೆ ಆಗುತ್ತೆ. ಅದಕ್ಕೋಸ್ಕರ ಯಾರಾದರೂ ಹೆಲ್ಪನ್ನು ತಗೊಂಡು ಹೋಗ್ಬೋದು. ತುಂಬ ಹುಷಾರಾಗಿರ್ಬೇಕಷ್ಟೆ. ತುಂಬ ಜನಕ್ಕೆ ಗೊತ್ತಿರುತ್ತೆ, ನಾವು ಹೋಗಿ ಆ ಸ್ಟೆಪ್ಸ್ ಮೇಲೆ ನಿಂತ್ಕೊಂಡ್ರೆ ಸಾಕು, ಅದೇ ಮೇಲ್ಗಡೆ ಕರ್ಕೊಂಡು ಹೋಗುತ್ತೆ. ಭಯ ಬೀಳೋ ಅವಶ್ಯಕತೆ ಇಲ್ಲ. ಆದರೆ ಒಂದು ಸೂಚನೆ ಏನು ಅಂದರೆ, ಚಿಕ್ಕ ಮಕ್ಕಳು ಮತ್ತು ವೃದ್ಧರು ತುಂಬ ಹುಷಾರಾಗೇ ಇರಬೇಕು. ಬಿದ್ರಂತೂ ಮುಖಾಮುಖಿ ಒಡೆದೋಗ್ತವೆ. ನಾನು ಎಸ್ಕಲೇಟರ್ನಲ್ಲಿ ಹತ್ಕೊಂಡು ಹೋಗ್ತಾ ಇದ್ದೀನಿ. ಅದೇ ಕರ್ಕೊಂಡು ಹೋಗ್ತದೆ ಅಪ್ಪನ. ಅಣ್ಣ ಅಪ್ಪ ತಟ್ಟಾಡ್ತದೆ ಮುಂದಕ್ಕೆ ಹೋಗ್ಬೇಕಾದ್ರೆ. ಆ ಎಸ್ಕಲೇಟರಿಂದ ಮೇಲೆ ಬಂದರೆ ನಿಮಗೆ ಒಂದು ಭವ್ಯವಾದ ಏರ್ಪೋರ್ಟು ಅನಾವರಣಗೊಳ್ಳುತ್ತೆ. ನೋಡ್ಬೇಕು ಕಣ್ರಿ, ಇದನ್ನ ಒಂದು ಸಾರಿನಾದರೂ ನೋಡಬೇಕು ಅಂತ ಅನಿಸುತ್ತೆ. ಅಷ್ಟು ಸುಂದರವಾಗಿದೆ. ಇದರ ಮತ್ತೊಂದು ವಿಶೇಷತೆ ಏನು ಅಂದರೆ, ಇದರ ಪಿಲ್ಲರ್ಗಳು ಮತ್ತು ಮೇಲ್ಛಾವಣಿಯನ್ನು ಬಿಟ್ಟರೆ ಮಿಕ್ಕಿದ್ದೆಲ್ಲ ಮರಗಳಲ್ಲೇ ಮಾಡಿರೋದು ಅನ್ನೋದು ಮತ್ತೊಂದು ವಿಶೇಷ. ನೋಡಲಿಕ್ಕೆ ಕಣ್ಣು ತಂಪಾಗುತ್ತೆ ಕಣ್ರಿ, ಅಷ್ಟು ಸುಂದರವಾಗಿದೆ. ಇಲ್ಲಿಂದ ಮತ್ತೊಂದು ವಿಶೇಷತೆ ಏನು ಅಂದರೆ, ಮಹಡಿಯ ಕೆಳಭಾಗದಲ್ಲಿ ಮಹಡಿಯ ಮೇಲ್ಭಾಗದ ನೆಲಕ್ಕೆ ಟಚ್ ಆಗದೆ ಗಿಡಗಳನ್ನು ಬೆಳೆಸಿರೋದು ವಿಶೇಷ. ಮರಗಳು ಇವೆ, ಅವನ್ನೆಲ್ಲ ನೋಡೋಣ, ಮುಂದೆ ಸಿಗ್ತವೆ. ತುಂಬ ಸುಂದರವಾಗಿದೆ. ಎಷ್ಟು ಸಾರಿ ವರ್ಣಿಸಿದ್ರೂ ಸಾಲಲ್ಲ, ಒಳ್ಳೆ ಅರಮನೆ ಇದ್ದಂಗಿದೆ. ನಿಮಗೆ ಕಾಣ್ತಾ ಇದೆ ಈಗ ಮರಗಳನ್ನು ಗಿಡಗಳನ್ನು ಯಾವ ರೀತಿ ಬೆಳೆಸಿದ್ದಾರೆ ಅಂತ.
ಇದಕ್ಕಿಂತ ಮುಂಚೆ ನಾನು ಏರೋಪ್ಲೇನಲ್ಲಿ ಹೋಗ್ಬೇಕಾದ್ರೆ ಟರ್ಮಿನಲ್ 1 ಅನ್ನು ತೋರಿಸಿದ್ದೀನಿ. ಇಷ್ಟು ಸುಂದರವಾಗಿಲ್ಲ. ಟರ್ಮಿನಲ್ 1 ಕಂಪೇರ್ ಮಾಡಿದರೆ ಟರ್ಮಿನಲ್ 2 ತುಂಬ ಸುಂದರವಾಗಿದೆ. ಸ್ನೇಹಿತರೆ, ನಾವು ಹೊಲದಲ್ಲಿ ತೋಟದಲ್ಲಿ ಗಿಡಗಳನ್ನು ಬೆಳಿಲಿಕ್ಕೆ ತುಂಬ ಕಷ್ಟಪಡ್ತೀವಿ. ನೋಡಿ, ಆಕಾಶದಲ್ಲಿ ಗಿಡಗಳನ್ನ ಬೆಳೆದಿದ್ದಾರೆ. ಯಾವ ರೀತಿ ಬೆಳೆದಿದ್ದಾರೆ ನೋಡಿ. ಅದಕ್ಕೆ ಯಾವ್ಯಾವ ರೀತಿ ನೀರು ಮತ್ತು ಗೊಬ್ಬರ ಯಾವ ರೀತಿ ಹೋಗಬೇಕು ಅನ್ನೋದೆಲ್ಲ ಸೈಂಟಿಫಿಕ್ಕಾಗಿ ಏನೇನು ಬೇಕೋ ಅದನ್ನೆಲ್ಲ ಎಷ್ಟು ಕ್ಲೀನಾಗಿ ಮಾಡಿದ್ದಾರೆ ಅಂತ ನೀವು ಇಲ್ಲಿ ನೋಡ್ಬೋದು. ಟರ್ಮಿನಲ್ 2 ಒಂದು ಚೆಕ್ಕಿಂಗ್ ಆಯಿತು. ಒಂದು ಚೆಕ್ಕಿಂಗ್ ಮುಗಿಸ್ಕೊಂಡು ಈಗ ಒಳಗಡೆ ಹೋಗ್ತಾ ಇದ್ದೀವಿ. ನಮ್ಮಪ್ಪ ನಮ್ಮ ಅಣ್ಣ ತಮ್ಮದಿರೆಲ್ಲ ಇಲ್ಲಿ ಚೆಕ್ ಮಾಡ್ತಾ ಇದ್ದಾರೆ ಮೆಟೀರಿಯಲ್ ಏನೇನಿದೆ ಬ್ಯಾಗಲ್ಲಿ ಅಂತ. ಇಲ್ಲಿ ಚೆಕ್ ಮಾಡ್ಕೊತಾ ಇದ್ದಾರೆ ಆಧಾರ್ ಕಾರ್ಡ್ನ ಫೋಟೋ ಕಾಪಿ ತಗೊಂಬಂದು. ಸ್ನೇಹಿತರೆ, ಏರೋಪ್ಲೇನಲ್ಲಿ ಹೋಗಬೇಕಾದ್ರೆ ಯಾವ್ಯಾವ ರೀತಿ ದಾಖಲೆಗಳನ್ನು ತರಬೇಕು ಮತ್ತು ಯಾವ್ಯಾವ ರೀತಿ ರೂಲ್ಸನ್ನು ಪಾಲನೆ ಮಾಡಬೇಕು ಅಂತೇಳಿ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವೆಲ್ಲಿ ನೋಡಿದರೂ ಬಹುತೇಕ ಚಿನ್ನದ ಬಣ್ಣದಲ್ಲೇ ಕಾಣೋದ್ರಿಂದ ಇದನ್ನು ಗೋಲ್ಡನ್ ಕಲರ್ ಏರ್ಪೋರ್ಟ್ ಅಂತ ಕೂಡ ಕರೀತಾರೆ. ಇದನ್ನು ಟರ್ಮಿನಲ್ ಇನ್ ಗಾರ್ಡನ್ ಅಂತ ಕರೀತಾರೆ. ಯಾಕಂದರೆ ಬೆಂಗಳೂರನ್ನು ಮುಂಚೆ ಗಾರ್ಡನ್ ಸಿಟಿ ಅಂತ ಕರಿತಿದ್ರಲ್ಲ, ಅದರ ನೆನಪಿಗೋಸ್ಕರ. ಇದು ಯಾವ ರೀತಿ ಇದೆ ಅಂದರೆ ಸುಂದರವಾದ ಉದ್ಯಾನವನ ಯಾವ ರೀತಿ ಇರುತ್ತೆ ಆ ರೀತಿ ಇದೆ. ನಾವು ಹೊಲ ತೋಟದಲ್ಲಿ ಗಿಡಗಳನ್ನು ಬೆಳೆಸಬೇಕಾದ್ರೆ ತುಂಬ ಕಷ್ಟ. ಇಷ್ಟೊಂದು ದಷ್ಟಪುಷ್ಟವಾಗಿ ಬರಲ್ಲ. ನೋಡಿ ಇಲ್ಲಿ ಯಾವ ರೀತಿ ವೈಜ್ಞಾನಿಕವಾಗಿ ಬೆಳೆಸಿದ್ದಾರೆ ಅಂತ ನೀವು ನೋಡ್ಬೋದು. ಸ್ನೇಹಿತರೆ, ಹಿಂದೆ ಹೇಳಿದ್ದೆ ಬಹುತೇಕ ಏರ್ಪೋರ್ಟ್ ಅನ್ನ ಮರದಿಂದ ಮಾಡಿದ್ದಾರೆ ಅಂತ. ಯಾವ ಮರ ಅಂತ ಹೇಳಿರ್ಲಿಲ್ಲ. ಯಾಕಂದ್ರೆ ಇತ್ತೀಚೆಗೆ ನಾವು ವೇಸ್ಟ್ ಅಂತ ಬಿಸಾಕ್ತಿದ್ವಿ ಅಂತಹ ಬಿದಿರನ್ನ ತುಂಬಾ ಚೆನ್ನಾಗಿ ಉಪಯೋಗಿಸ್ಕೊಂಡು ಸಂಪೂರ್ಣ ಏರ್ಪೋರ್ಟಿಗೆ ಬಿದಿರಿನ ಚಿತ್ತಾರ ಮತ್ತೆ ಆಕರ್ಷಕವಾಗಿ ಬಿದಿರನ್ನ ಉಪಯೋಗಿಸಿದ್ದಾರೆ ಈ ಏರ್ಪೋರ್ಟಲ್ಲಿ. ಇದ್ರ ಜೊತೆಗೆ ಸಂಪೂರ್ಣ ಏರ್ಪೋರ್ಟ್ನಲ್ಲಿ ಸ್ವಚ್ಛತೆಗೆ ತುಂಬ ಮಹತ್ವ ಕೊಟ್ಟಿದ್ದಾರೆ. ಟಾಯ್ಲೆಟನ್ನು ನೀವು ನೋಡಿದರೆ ತುಂಬ ಚೆನ್ನಾಗಿರ್ತವೆ. ಅಷ್ಟು ಒಂದು ಕಡೆ ನೀರು ಬಂದರೆ ಇನ್ನೊಂದು ಕಡೆ ಕೈ ತೊಳೆದಾದ್ಮೇಲೆ ಅದು ವಾಶ್ ಮಾಡಲಿಕ್ಕೆ ಬಿಸಿ ಗಾಳಿ ಬರೋ ಅಂತಹ ವ್ಯವಸ್ಥೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದನ್ನು ನೀವು ನೋಡ್ತಾ ಇದ್ದೀರಾ. ಬೇರೆ ಬೇರೆ ದೇಶದಿಂದ ಬಂದವರು ಕೂಡ ಈ ಏರ್ಪೋರ್ಟ್ ಅನ್ನ ಬೆಸ್ಟ್ ಏರ್ಪೋರ್ಟ್ ಇನ್ ದ ಇಂಡಿಯಾ ಅಂತ ಕರೀತಾರೆ. ಜೊತೆಗೆ ತೇಲಾಡ ಉದ್ಯಾನವನವನ್ನ ನೀವು ಇಲ್ಲಿ ನೋಡ್ಬೋದು. ನೈಸರ್ಗಿಕ ಬೆಳಕನ್ನ ಬಹಳ ಚೆನ್ನಾಗಿ ಉಪಯೋಗಿಸ್ಕೊಂಡು ಕಡಿಮೆ ವಿದ್ಯುತ್ ಶಕ್ತಿಯನ್ನ ಬಳಸುವ ಏರ್ಪೋರ್ಟ್ ಎನ್ನುವ ಹೆಗ್ಗಳಿಕೆ ಈ ಏರ್ಪೋರ್ಟ್ಗಿದೆ. ಇದ್ರೊಳಗಡೆ ಒಂದು ಶಾಲು ಶಲ್ಯ ತಗೋಬೇಕು ಅಂದ್ರೆ ನಮ್ ಜೇಬಗಿರೋ ದುಡ್ಡೆಲ್ಲ ಖರ್ಚಾಗುತ್ತೆ. ನಾನು ಹಾಕೊಂಡ್ರ ಬ್ಯಾಗ್ ಅಂತವೇ ಇಲ್ಲೂ ಸಿಗ್ತವೆ, ಆದ್ರೆ ತುಂಬಾ ಕಾಸ್ಟ್ಲಿ. ನೋಡಿ ಅಲ್ಲಿದ್ದಾವೆ. ನಮ್ಮ ಯಜಮಾನ್ರು ನೋಡಿ ಎಂತ ಸೀಟ್ ಮೇಲೆ ಕುಂತ್ಕೊಂಡವ್ರೆ. ಇದು ವೇಟಿಂಗ್ ಲಂಗು. ಇನ್ನು ಅರ್ಧ ಗಂಟೆ ಇರೋದ್ರಿಂದ ನಾವೆಲ್ಲ ಇಲ್ಲೇ ಕುತ್ಕೊಂಡು ಎಂಜಾಯ್ ಮಾಡ್ತಾ ಇದ್ದೀವಿ. ವಿಶ್ವದಲ್ಲಿರುವಂತಹ ಅದ್ಭುತಗಳನ್ನು ಗುರುತಿಸೋ ಯುನೆಸ್ಕೋನೇ 2023ರಲ್ಲಿ ಈ ವಿಮಾನ ನಿಲ್ದಾಣವನ್ನ ವಿಶೇಷ ವಿಮಾನ ನಿಲ್ದಾಣ ಅಂತ ಪ್ರಶಸ್ತಿ ಕೊಟ್ಟಿದೆ. ಜೊತೆಗೆ ಈ ವಿಮಾನ ನಿಲ್ದಾಣದಲ್ಲಿ ಏನಾದರೂ ಒಂದು ವಸ್ತುವನ್ನ ಕೊಂಡು ನಿಮಗೆ ಅದರ ಬೆಲೆಯನ್ನ ನಾನು ತೋರಿಸ್ತೀನಿ. ಈಗ ಇದರಲ್ಲಿ 4 ಪ್ಯಾಕ್ ಇದ್ದಾವೆ ಬಿಸ್ಕೆಟ್ಸು. ಒಂದು 80 ರೂಪಾಯಿ, 300 ರೂಪಾಯಿ. ಇದು ಹೊರಗಡೆ 30 ರೂಪಾಯಿ ಇಲ್ಲ 35 ರೂಪಾಯಿ. ನೋಡಿ ಏರ್ಪೋರ್ಟ್ ಎಷ್ಟು ಕಾಸ್ಟ್ಲಿ ಇದೆ. ಅದಕ್ಕೆ ಲಾಸ್ಟ್ ಟೈಮ್ ನಾನು ವಿಡಿಯೋದಲ್ಲೂ ಹೇಳಿದ್ದೆ, ಏರ್ಪೋರ್ಟ್ ಒಳಗಡೆ ಬಂದು ನಾರ್ಮಲ್ ಫ್ಯಾಮಿಲಿ ಏನು ತಿನ್ನೋಕ್ಕಾಗಲ್ಲ. VIP ಫ್ಯಾಮಿಲಿ ಆದರೆ ಏನು ಬೇಕಾದ್ರೂ ತಿನ್ಬೋದು. ನಮ್ಮನ್ನು ಕೆಲವರು ಕೀಳಾಗಿ ನೋಡ್ತಾರೆ, ಆದರೆ 1 ರೂಪಾಯಿ ದುಡಿಯೋದು ಎಷ್ಟು ಕಷ್ಟ ಅಂತ ನಮಗೆ ಮಾತ್ರ ಗೊತ್ತು. ಸ್ನೇಹಿತರೆ, ಫೈನಲ್ ಸೆಕ್ಯೂರಿಟಿ ಚೆಕಪ್ ಆಯಿತು. ಪ್ರಪಂಚದ ಎಲ್ಲ ವಿಮಾನ ನಿಲ್ದಾಣಗಳ ಗುಣಮಟ್ಟ ಮತ್ತು ಉತ್ತಮ ಸೇವೆಯನ್ನು ಗುರುತಿಸುವ ಸಂಸ್ಥೆ ಹೊಂದಿದೆ, ಸ್ಕೈ ಟ್ರ್ಯಾಕ್ ಅಂತೇಳಿ. ಈ ಸಂಸ್ಥೆಯಿಂದಲೇ ಈ ವಿಮಾನ ನಿಲ್ದಾಣವನ್ನ 5 ಸ್ಟಾರ್ ವಿಮಾನ ನಿಲ್ದಾಣ ಅಂತ ಗುರುತಿಸಿದ್ದಾರೆ. ನಾವು ಒಳಗಡೆ ಬರಬೇಕಾದ್ರೂ ಹೊರಗಡೆ ಹೋಗ್ಬೇಕಾದ್ರೂ ಯಾವುದೇ ಡೋರನ್ನು ನಾವು ಮುಟ್ಟಂಗಿಲ್ಲ. ಫುಲ್ ಸೆನ್ಸಾರ್ ಆಟೋಮೆಟಿಕ್ ಏರ್ಪೋರ್ಟ್ ಆಗಿದೆ ಇದು. ಎಲ್ಲ ಬಾಗಿಲುಗಳು ಕೂಡ ಅವಾಗವೇ ಓಪನ್ ಆಗ್ತವೆ, ಅವಾಗವೇ ಕ್ಲೋಸ್ ಆಗ್ತವೆ. ಪಕ್ಕದಲ್ಲೇ ರನ್ವೇ ಇರೋದ್ರಿಂದ ಬರೋ ಏರೋಪ್ಲೇನ್ಗಳೆಲ್ಲವನ್ನು ಇಲ್ಲಿಂದಲೇ ನೋಡ್ಬೋದು. ಈಗ ನಾವು ಕುಳಿತಿರೋಂಥ ಜಾಗದಿಂದಲೇ 10 ವಿಮಾನಗಳನ್ನು ನೋಡ್ಬೋದು. ಈಗ ನೀವು ನೋಡ್ತಾ ಇರೋದು ಅಂತಾರಾಷ್ಟ್ರೀಯ ವಿಮಾನ ಅಂತ ಅನ್ಕೋತೀನಿ. ನಾವು ಏರೋಪ್ಲೇನಲ್ಲಿ ಹೋಗೋವಂಥ ಸಮಯ ಬಂತು. ಏರೋಪ್ಲೇನ್ ಹತ್ರಕ್ಕೆ ಬಸ್ಸಲ್ಲಿ ಕರ್ಕೊಂಡು ಹೋಗ್ತಾರೆ, AC ಬಸ್ಸಲ್ಲಿ. ಸೆಕ್ಯೂರಿಟಿ ಚೆಕಪ್ ಮುಗ್ದೋಯ್ತು ಅಂತ ಅನ್ಕೊಂಡೆ, ಆದರೆ ಬಸ್ ಕತ್ತಬೇಕಾದ್ರೂ ಸೆಕ್ಯೂರಿಟಿ ಚೆಕ್ ಮಾಡೇ ಬಿಟ್ಟರು. ಈ ರೀತಿ AC ಬಸ್ಸಲ್ಲಿ ಕರ್ಕೊಂಡು ಹೋಗ್ತಾರೆ ನಮ್ಮನ್ನು ಫ್ಲೈಟ್ ಹತ್ರಕ್ಕೂ.
ಒಂದೊಂದು ಏರೋಪ್ಲೇನ್ ಕಂಪನಿಗಳಿಗೂ ಒಂದೊಂದು ರೀತಿಯ ಬಸ್ಗಳು ಇರ್ತವೆ. ಉದಾಹರಣೆಗೆ ಇಂಡಿಗೋ ಬ್ಲೂ ಕಲರ್ ಇರ್ತದೆ, ಮತ್ತು ಏರ್ ಇಂಡಿಯಾಗೆ ರೆಡ್ ಕಲರ್ ಬಸ್ಗಳು ಇರ್ತವೆ. ಟಿಕೆಟ್ ಬುಕ್ ಮಾಡಬೇಕಾದ್ರೆ ಸೀಟ್ ನಂಬರನ್ನು ಬುಕ್ ಮಾಡಿರ್ತೀವಿ. ಆದರೆ ಏರ್ಪೋರ್ಟಲ್ಲಿ ಕೆಲವೊಂದು ಸಾರಿ ಟೆಕ್ನಿಕಲ್ ಇಶ್ಯೂನ ಏನೋ ಗೊತ್ತಿಲ್ಲ, ಸೀಟ್ ನಂಬರ್ ಚೇಂಜ್ ಆಗಿದೆ. ನಂದು ಕೂಡ ಸೀಟ್ ನಂಬರ್ ಚೇಂಜ್ ಆಗಿದೆ, ನಮ್ಮ ಗ್ರೂಪ್ನವ್ರದ್ದೇನು ಚೇಂಜ್ ಆಗಿಲ್ಲ. ಇದು ನಾವು ಹೋಗ್ತಾ ಇರೋ ಫ್ಲೈಟು. ತುಂಬ ಗಾಳಿ ಮತ್ತು ಸೌಂಡ್ ಇದೆ. ನಮ್ಮ ತಂದೆಯವರ ತುಂಬ ವರ್ಷಗಳ ಕನಸು ಇದು. ಇವತ್ತು ಏರೋಪ್ಲೇನಾಗಿ ಹೋಗ್ತಾ ಇದ್ದೀವಿ, ನಾನು, ನಮ್ಮ ತಂದೆ, ನಮ್ಮ ಅಣ್ಣ ತಮ್ಮದಿರೆಲ್ಲ. ನಮ್ಮ ಅಪ್ಪನಿಗೆ ತುಂಬ ಖುಷಿ ತಡೆಯೋಕ್ಕಾಗ್ತಾ ಇಲ್ಲ. ಏನಾದರೂ ಚಿಕ್ಕ ಹುಡುಗ ಆಗಿದ್ರೆ ಅಥವಾ ಕೈಲಾಗಂಗಿದ್ರೆ ಕುಣಿದಾಡ್ಬಿಡೋದೇನೋ, ಫೋಟೋ ಇಡ್ಸ್ಕೊಳಕ್ಕೆ ಹೋಗ್ತಾ ಇದೆ. ನಮ್ಮಪ್ಪನ ತುಂಬ ವರ್ಷದ ಕನಸಿಗೆ ರೆಕ್ಕೆ ಬಂದಿದೆ. ಬನ್ನಿ ವಿಮಾನದೊಳಗಡೆ ಹೋಗಿ ಅಲ್ಲಿನ ವಿಶೇಷತೆಗಳನ್ನು ಒಂದೊಂದಾಗಿ ನಿಮ್ಮ ಮುಂದೆ ಇಡ್ತೀನಿ. ದೊಡ್ಡ ಏರೋಪ್ಲೇನ್ ಇಂಜಿನ್ ಫ್ಯಾನ್ ಇದು, ಇದ್ರದ್ದೇ ಹೆವಿ ಸೌಂಡು. ಸ್ನೇಹಿತರೆ, 99% ಜನಗಳು ಏರೋಪ್ಲೇನ್ ಒಳಗಡೆ ನೋಡಿರಲ್ಲ. ನೋಡಿ, ಏರೋಪ್ಲೇನ್ ಒಳಗಡೆ ಈ ರೀತಿ ಇರುತ್ತೆ. ಒಂದೊಂದು ಫ್ಲೈಟಲ್ಲಿ ಒಂದೊಂದು ರೀತಿಯ ಕಲರ್ ಇರ್ತದೆ. ಏರ್ ಇಂಡಿಯಾದಲ್ಲಿ ಆರೆಂಜ್ ಕಲರ್ ಇರಬೇಕಾಗಿತ್ತು, ಇದರಲ್ಲಿ ಬ್ಲ್ಯಾಕ್ ಇದೆ. ಸೆಂಟ್ರಲ್ ಮಾತ್ರ ಎಮರ್ಜೆನ್ಸಿ ಎಕ್ಸಿಟ್ ಎಲ್ಲಿದೆ ಅಲ್ಲಿ ಆರೆಂಜ್ ಕಲರನ್ನು ಮೆನ್ಷನ್ ಮಾಡಿದ್ದಾರೆ. ಇವರು ಏರ್ ಹೋಸ್ಟರ್ಸ್ ಅಥವಾ ಗಗನ ಸಖಿಯರು. ಇವರನ್ನು ವಿಡಿಯೋ ಮಾಡೋಂಗಿಲ್ಲ. ಅಲ್ಲಿ ಒಳಗಡೆ ಬರಬೇಕಾದ್ರೇ ಒಬ್ಬರು ಹೇಳಿದರು ನನಗೆ, ಡೋಂಟ್ ಟೇಕ್ ವಿಡಿಯೋಸ್ ಅಂತ ಅಂದರು. ಅದಕ್ಕೆ ನಾನು ಓಕೆ ಮೇಡಮ್ ಅಂತ ಒಳಗಡೆ ಬಂದಾದಮೇಲೆ ವಿಡಿಯೋ ಮಾಡ್ತಾಯಿದ್ದೀನಿ. ಸ್ನೇಹಿತರೆ, ಲಾಸ್ಟ್ ಟೈಮ್ ನಾನು ಇಂಡಿಗೋ ತೋರಿಸಿದ್ದೆ. ಇಂಡಿಗೋದಲ್ಲಿ ಇದಕ್ಕಿಂತ ಸೀಟ್ ಚೆನ್ನಾಗಿದ್ವು. ಇದು ಏರ್ ಇಂಡಿಯಾ ಏರೋಪ್ಲೇನ್. ದೊಡ್ಡ ಬಸ್ ಇದ್ದಂಗಿದೆ, ದೊಡ್ಡ ಬಸ್. ಸಣ್ಣ ಬಸ್ ಅಲ್ಲ, ಇದು ದೊಡ್ಡ ಬಸ್. ಏರ್ ಇಂಡಿಯಾ ಫ್ಲೈಟಲ್ಲಿ ಕುಂತ್ಕೊಂಡು ಇಂಡಿಗೋ ಫ್ಲೈಟನ್ನು ತೋರಿಸ್ತಾ ಇದ್ದೀನಿ. ಓಯ್, ಯಾಕೋ ನಮ್ಮ ರನ್ವೇಗೆ ಬರ್ತಾ ಇದೆಯಾ? ಹೋಗೋ ಪಕ್ಕಕ್ಕೆ. ಸ್ನೇಹಿತರೆ, ಏರೋಪ್ಲೇನ್ ವಿಚಾರದಲ್ಲಿ 100ಕ್ಕೆ 100% ಕರೆಕ್ಟಾಗಿರಬೇಕು. 99.5% ಕರೆಕ್ಟಾಗಿದ್ದು 0.5% ಕರೆಕ್ಟಾಗಿಲ್ಲ ಅಂತ ಅಂದ್ರೂ ವಾಯುಯಾನಕ್ಕೆ ಅನುಮತಿ ಇಲ್ಲ. ಯಾಕೆ ಅಂದರೆ ಪ್ರಯಾಣಿಕರ ಹಿತದೃಷ್ಟಿಯಿಂದ ಕ್ಯಾನ್ಸಲ್ ಮಾಡ್ತಾರೆ ಅಥವಾ ಫ್ಲೈಟ್ ಡಿಲೇ ಆಗುತ್ತೆ. ಇದು ಆಕಾಶ ಏರು. ನೂರಾರು ಇಂಡಿಗೋ ಫ್ಲೈಟ್ಗಳು ಅಲ್ಲಿ ದೂರದಲ್ಲಿ ನಿಮಗೆ ಕಾಣ್ತಾ ಇದ್ದಾವೆ. ನಮ್ಮ ಏರೋಪ್ಲೇನು ನಮ್ಮ ರನ್ವೇಗೆ ಟರ್ನ್ ಆಗ್ತಾ ಇದೆ. ಇಲ್ಲಿಂದನೇ ಜೋರಾಗಿ ಹೋಗಿ ಹಾರುತ್ತೆ. ಈಗ ನೀವು ದೂರದಾಗ ನೋಡ್ತಾ ಇದ್ದೀರಲ್ಲ, ಇದೇ ನಾವು ಟರ್ಮಿನಲ್ 2. ಅಲ್ಲಿಂದ ಬಸ್ಸಲ್ಲಿ ಬಂದು ಫ್ಲೈಟಾಗಿ ಹತ್ಕೊಂಡು ಈಗ ರನ್ವೇಲಿ ನಿಧಾನಕ್ಕೆ ಮೂವ್ ಆಗ್ತಾ ಇದೆ. ಈಗ ಹಾರೋ ಸಮಯ, ಏರೋಪ್ಲೇನ್ ಹಾರೋ ಸಮಯ. ಮುಂದೆ ಜೋರಾಗಿ ಹೋಗುತ್ತೆ. ಸುಮಾರು 100 ಕಿಲೋಮೀಟ್ರ್ ಸ್ಪೀಡಾಗಿ ಹೋಗಿ ಒಂದೇ ಸಾರಿ ಚಂಗನೆ ನೆಗೆಯುತ್ತೆ. ಆ ನೆಗೆಯೋ ಫೀಲಿಂಗು ನಿಮಗೆ ಯಾವಾಗ ಆಗುತ್ತೆ ಅಂತ ಮುಂದೆ ತೋರಿಸ್ತೀನಿ. ನೋಡಿ, ಸ್ಪೀಡ್ ಹೆವಿ ಸ್ಪೀಡ್ ಆಯ್ತು. ಈಗ ಹೋಗ್ತಾ ಹೋಗ್ತಾ ಸ್ಪೀಡ್ ಜಾಸ್ತಿ ಆಗ್ತಾ ಇರುತ್ತೆ. ಸೀಟ್ ಬೆಲ್ಟ್ ಕಂಪಲ್ಸರಿ ಹಾಕಲೇಬೇಕು. ಸೀಟ್ ಬೆಲ್ಟ್ ಇನ್ಸ್ಟ್ರಕ್ಷನ್ಸ್ ಎಲ್ಲ ಹೊರಡೋದಕ್ಕಿಂತ ಮುಂಚೆನೇ ಕೊಟ್ಟಿರ್ತಾರೆ. ಆದರೆ ಹಿಂದಿ ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಇರುತ್ತೆ, ಕನ್ನಡದಲ್ಲಿರಲ್ಲ ಅನ್ನೋದು ಒಂದು ಬೇಸರದ ಸಂಗತಿ. ಕನ್ನಡದವ್ರಿಗೆ ಅದು ಅರ್ಥ ಆಗಲ್ಲ. ಸುಮ್ಮನೆ ಅವರು ಕೈ ಬಾಯಿ ಅಳ್ಳಾಡ್ಸೋದು ಮಾತ್ರ ನಾವು ನೋಡಿ ಅರ್ಥ ಮಾಡ್ಕೋಬೇಕು. ನೋಡಿ, ಸ್ಪೀಡ್ ಹೆವಿ ಆಯಿತು. ಎಷ್ಟು ಸ್ಪೀಡ್ ಐತೆ ಅಂತ ಅಂದರೆ ಕ್ಯಾಮ್ರಾ ಕೂಡ ಫೋಕಸ್ ಮಾಡೋದು ಕಡಿಮೆ ಆಗ್ತಾ ಇದೆ. ಜೊತೆಗೆ ಈಗಾಗಲೇ ಹಾರುತ್ತೆ ನೋಡಿ. ಹಾರೋದು ಅದು ಫೀಲ್ ಗೊತ್ತಾಗುತ್ತೆ ನಿಮಗೆ. ಹಾರೋದು ಕ್ಯಾಮ್ರಾ ಮುಂದಕ್ಕೂ ಹಿಂದಕ್ಕೆ ಅಳ್ಳಾಡುತ್ತೆ ನೋಡಿ. ಈಗ ಮೇಲೆ ಹಾರ್ತಾ ಇದೆ, ಎಲ್ಲ ಬಡ್ಕೊತಾ ಇದ್ದಾರೆ. ಕೆಲವ್ರಿಗೆ ಗೊತ್ತಿಲ್ಲದಿದ್ದವ್ರಿಗೆ ಅಷ್ಟು ಅಂದರೆ ಜೋರಾಗೆ ಹಾರ್ದಂಗೆ ಆಗುತ್ತೆ. ಆಮೇಲೆ ಒಂದು 25 ಡಿಗ್ರಿ ಹೆಚ್ಚು ಕಡಿಮೆ ಆ ರೀತಿ ಹಾರ್ತಾ ಇರುತ್ತೆ ಫ್ಲೈಟು. ಇವಾಗ ಹೆವಿ ನೋಡಿ. ಈಗ ಮೇಲಿಂದ ನಾವು ಕೆಳಗಡೆ ನೋಡಿದರೆ ಗೊತ್ತಾಗುತ್ತೆ ಎಷ್ಟು ಸ್ಪೀಡ್ ಇದೆ ಅಂತೇಳಿ. ಆದರೆ ಒಂದೇ ಒಂದು ಖುಷಿ ಸಂಗತಿನೋ ಅಥವಾ ಅದು ಸಮಾಧಾನನೋ ಗೊತ್ತಾಗಲ್ಲ. ನಾವು ಮೇಲೆ ಹಾರಿದಾದ್ಮೇಲೆ ಯಾವುದೇ ಕಾರಣಕ್ಕೂ ಎಷ್ಟು ಸ್ಪೀಡ್ ಹೋಗ್ತಾ ಇದೆ ಅಂತ ಗೊತ್ತಾಗಲ್ಲ. ಒಂದೇ ಕಡೆ ನಿಂತಿದೆಯೇನೋ ಫ್ಲೈಟು ಅಂತ ಅನ್ನೋಂಗೆ ಗೊತ್ತಾಗುತ್ತೆ. ಆದರೆ ಮುಂದೆ ಮುಂದೆ ಹೋಗ್ತಾ ನಾನು ಈ ಏರೋಪ್ಲೇನ್ ಎಷ್ಟು ಸ್ಪೀಡ್ ಹೋಗ್ತಾ ಇದೆ ಅನ್ನೋದನ್ನ ನಿಮಗೆ ತಿಳಿಸ್ತೀನಿ ಕೇಳಿಬಿಟ್ಟು. ಎಲ್ಲ ಆಡ್ಕೊಂಡು ಹೋಗ್ತಾ ಅದು ಏರೋಪ್ಲೇನ್.
ಕೊನೆ ಸೀಟಾಗಿ ಕುಂತ್ಕೊಂಡಿದ್ದೀವಿ. ಸಿಕ್ಕಾಪಟ್ಟೆ ಬಿಸಿ ಇದು, ಇವಾಗ ಬಿಸಿ ಆಯ್ತಾ. ಸಾಮಾನ್ಯವಾಗಿ ಬರಿಗಣ್ಣಿಗೆ ಮನೆಗಳು ಮತ್ತು ರಸ್ತೆಗಳು ಕಾಣುವಷ್ಟು ಮೇಲೆ ಅಂದ್ರೆ 2-3 ಕಿಲೋಮೀಟರ್ ಮೇಲೆ ಹಾರ್ತಾ ಇದ್ದೀವಿ. ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಒಂದು ಏರೋಪ್ಲೇನು ಎಷ್ಟು ಮೇಲೆ ಹಾರ್ಬೋದಂದ್ರೆ 30,000ದಿಂದ 42,000 ಅಡಿಗಳಷ್ಟು ಮೇಲೆ ಹಾರ್ಬೋದಂತೆ. ಇನ್ನು ಅಷ್ಟು ಮೇಲೆ ಹೋಗಿಲ್ಲ, ಮೋಡಗಳ ಸಮಾನಾಂತರವಾಗಿ ಹಾರ್ತಾ ಇದ್ದೀವಿ. ಮುಂದೆ ನಿಮಗೆ ತೋರಿಸ್ತೀನಿ, ಭೂಮಿಯಿಂದ ಸುಮಾರು 10 ಕಿಲೋಮೀಟರ್ ಮೇಲೆ ಹಾರೋದನ್ನ ತೋರಿಸ್ತೀನಿ. ಹೋಗ್ತಾ ಹೋಗ್ತಾ ಡಿಸ್ಟೆನ್ಸ್ ಜಾಸ್ತಿ ಆಗ್ತಾ ಇರುತ್ತೆ. ಹಿಂದಿನ ಕಾಲದಲ್ಲಿ ರಾಮಾಯಣ ನಾಟಕದಲ್ಲಿ ಆಂಜನೇಯ ಹಾರ್ತಾ ಇರ್ಬೇಕಾದ್ರೆ ಮೋಡಗಳ ತರ ಹೊಗೆ ಬಿಡ್ತಾ ಇದ್ರು, ಆ ರೀತಿ ಫೀಲ್ ಆಗ್ತಾ ಇದೆ. ತುಂಬಾ ಮೋಡ ಇರೋದ್ರಿಂದ ಭೂಮಿ ಮೇಲಿರೋರಿಗೆ ಸೂರ್ಯ ಕಾಣಲ್ಲ. ಆದ್ರೆ ಎಷ್ಟೇ ಮೋಡ ಇದ್ರೂ ಸೂರ್ಯನ ನೋಡ್ಬೇಕು ಅಂತ ಅಂದ್ರೆ ಏರೋಪ್ಲೇನ್ ಅಲ್ಲಿ ಬಂದ್ರೆ ಮೋಡಗಳ ಮೇಲಿರ್ತೀವಲ್ಲ, ಸೂರ್ಯ ಎಷ್ಟು ಕ್ಲಿಯರ್ ಆಗಿ ಕಾಣುತ್ತೆ ಅಂತ ನೀವು ನೋಡ್ಬೋದು. ಈಗ ನಾವು ಭೂಮಿ ಮೇಲಿಂದ 7-8 ಕಿಲೋಮೀಟರ್ ಮೇಲಿದ್ದೀವಿ. ಭೂಮಿ ಮೇಲಿನ ಏನನ್ನೂ ನಾವು ಗುರ್ತಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಅಪ್ಪಂಗೊಂದು ಸ್ವಲ್ಪ ಕೆಮ್ಮು ಕಫ ಇತ್ತೆ, ನೋಡೋಣ ಅದ್ರ ಮೇಲೆ ಏನಾದ್ರೂ ಕಾಮಿಡಿ ಮಾಡೋಣ ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಬನ್ನಿ. ಅಪ್ಪ, ಕಫ ಬಂದ್ರೆ ಏನ್ ಮಾಡ್ತಿ? ಕಿಟ್ಕೆ ತೆಗೆದ್ಬಿಟ್ಟಿದ್ರನ್ನ ಬರ್ತದೆ ನೋಡಿ, ಹಂಗೆ ಕಿಟ್ಕೆ ತೆಗೆದ್ಬಿಡೋದು, ಆಚೆ ಹೋಗ್ಬಿಡೋದು. ಕಫ ಹಾಚ್ಕೋಗಕ್ಕೆ ನಮ್ಮ ಅಪ್ಪ ಕಿಟ್ಕೆ ತೆಗಿತಾ ಇದೆ. ಸ್ನೇಹಿತರೆ, ಅಯೋಧ್ಯೆ ಹತ್ರ ಬರ್ತಾ ಬರ್ತಾ ಸ್ಪೀಡ್ ಬ್ರೇಕರ್ಗಳನ್ನು ಹಾಕ್ತಾ ಇದ್ದಾರೆ. ನೀವು ವಿಂಗ್ಸ್ ಅಲ್ಲಿ ನೋಡ್ಬೋದು, ಸ್ಪೀಡ್ ಬ್ರೇಕರ್ಗಳು ಓಪನ್ ಆಗಿ ಕ್ಲೋಸ್ ಆಗ್ತಾ ಇದ್ದಾವೆ. ಇನ್ನೊಂದು 5 ನಿಮಿಷದಲ್ಲಿ ಲ್ಯಾಂಡ್ ಆಗ್ತೀವಿ. ಅಯೋಧ್ಯೆ ಹತ್ರ ಬರ್ತಾ ಬರ್ತಾ ನೋಡಿ, ನೀವು ಈಗ ಅಯೋಧ್ಯೆ ಅಥವಾ ಸುತ್ತಮುತ್ತ ಇರುವಂತಹ ಸಿಟಿನ ಬರಿಗಣ್ಣಿಂದ ಆರಾಮಾಗಿ ನೋಡ್ಬೋದು. ಮೊನ್ನೆ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ವೈಮಾನಿಕ ಸಮೀಕ್ಷೆ ಮಾಡ್ತಾ ಇರೋ ಫೋಟೋ ಮತ್ತೆ ವಿಡಿಯೋ ನೋಡಿದ್ದೀರ ನೀವೆಲ್ಲ. ಅತಿ ಹೆಚ್ಚು ಮಳೆ ಬೀಳ್ತಾ ಇರೋದ್ರಿಂದ ನದಿಗಳಲ್ಲಿ ಪ್ರವಾಹ ಪರಿಸ್ಥಿತಿ ಉಂಟಾಗಿ ರೈತರ ಜಮೀನುಗಳು, ಹಳ್ಳಿಗಳು, ನಗರಗಳು ಜಲಾವೃತ ಆಗಿರೋದನ್ನ ನೀವು ವಿಡಿಯೋದಲ್ಲಿ ನೋಡಿದ್ದೀರಾ. ಅಂತಹ ಪರಿಸ್ಥಿತಿ ನಾವೀಗ ನೋಡ್ತಾ ಇದ್ದೀವಿ. ನದಿಗಳು ಉಕ್ಕಿ ಹರಿತಾ ಇರೋದನ್ನ ವೈಮಾನಿಕ ಸಮೀಕ್ಷೆ ಮೂಲಕ ಈ ರೀತಿ ತಿಳ್ಕೋಬಹುದು. ಸ್ನೇಹಿತರೆ, ಇನ್ನು 5 ನಿಮಿಷಗಳಲ್ಲಿ ಫ್ಲೈಟ್ ಲ್ಯಾಂಡ್ ಆಗುತ್ತೆ. ನಿಮಗೆ ಕಾಣ್ತಾ ಇದೆ ಭೂಮಿ ಈಗ ಎಷ್ಟು ಸಮೀಪ ಇದೆ ಅಂತ. ಕೆರೆಗಳು ನೋಡಿ, ಎಷ್ಟು ದೊಡ್ಡ ಕೆರೆ, ಚಿಕ್ಕದಾಗಿ ಕಾಣುತ್ತೆ. ಮನೆಗಳೆಲ್ಲ ರಾಗಿ ಕಾಳಷ್ಟು ಸಣ್ಣದಾಗಿ ಕಾಣ್ತಾ ಇದ್ದಾವೆ. ರನ್ವೇ ಹತ್ರನೇ ಕೆರೆಗಳು, ಗದ್ದೆಗಳು ಕಾಣ್ತಾ ಇದ್ದಾವೆ. ಸ್ಪೀಡ್ ಕಂಟ್ರೋಲ್ ಮಾಡಲಿಕ್ಕೆ ವಿಂಗ್ಸ್ನ ಹಿಂಭಾಗದ ಕೆಳಗಡೆ ಮಡಚಿರೋದು ಕಾಣ್ತಾ ಇದೆ. ಇನ್ನು ಕೆಳಗಡೆ ಬರ್ತಾ ಬರ್ತಾ ಸ್ಪೀಡ್ ಕಂಟ್ರೋಲ್ ಮಾಡಲಿಕ್ಕೆ ರೆಕ್ಕೆಗಳಲ್ಲಿರುವ ಸ್ಪೀಡ್ ಬ್ರೇಕರ್ಗಳನ್ನು ಓಪನ್ ಮಾಡ್ತಾರೆ ಅನ್ನೋದನ್ನು ಏರೋಪ್ಲೇನ್ ರೆಕ್ಕೆಗಳಲ್ಲಿ ನೀವು ನೋಡ್ಬೋದು. ಕೆಳಗೆ ಬಂತು ರನ್ವೇಗೆ ದಡಕ್ಕನ್ನು ಟಚ್ ಆಗುತ್ತೆ. ಜೊತೆಗೆ ನೀವು ರೆಕ್ಕೆಯಲ್ಲಿ ಸ್ಪೀಡ್ ಬ್ರೇಕರ್ ಓಪನ್ ಆಗ್ತಾ ಇರೋದು ನೋಡ್ತಾ ಇದ್ದೀರಾ. ಈಗ ಸುಲಭನಾಗಿ ಅದನ್ನೆಲ್ಲ ನೋಡ್ಬೋದು. ವಿಂಗ್ಸ್ಗಳಲ್ಲಿ ಹೊಗೆನೆ ಬರ್ತಾ ಇದೆ, ಇವುಗಳಿಂದನೇ ಸ್ಪೀಡ್ ಕಂಟ್ರೋಲ್ ಆಗೋದು. ಇತ್ತೀಚೆಗೆ ಒಂದು ವಿಮಾನ ಅಪಘಾತ ಆಗಿದ್ದು ನಿಮಗೆಲ್ಲ ಗೊತ್ತು. ಅದರಿಂದಲೇ ನಮಗೆಲ್ಲ ಅಂದರೆ ವಿಮಾನ ಪ್ರಯಾಣಿಕರಿಗೆಲ್ಲ ಒಂದು ಸ್ವಲ್ಪ ಭಯ ಇದ್ದೇ ಇರುತ್ತೆ. ಆದರೂ ಕೂಡ ಸೇಫ್ ಲ್ಯಾಂಡಿಂಗ್ ಆಯಿತು, ತುಂಬ ಖುಷಿ ಆಯಿತು. ಫ್ಲೈಟ್ನಲ್ಲಿ ಕೊನೆಯ ಕಮಾಂಡ್ ಬರ್ತಾ ಇದೆ. ಇಂಗ್ಲೀಷು ಮತ್ತು ಹಿಂದಿಲಿ ಮಾತ್ರ ಬರೋದ್ರಿಂದ ಪ್ರಾದೇಶಿಕ ಭಾಷೆಗಳು ಬರೋರಿಗೆ ಇವೆರಡು ಭಾಷೆ ಅರ್ಥ ಆಗಲ್ಲ. ಕೊಯ 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 ಅಂತ ಕೇಳಿಸ್ತಾ ಇರುತ್ತೆ ಅಷ್ಟೇ. ಸ್ನೇಹಿತರೆ, ಅಯೋಧ್ಯೆಯ ಮಹರ್ಷಿ ವಾಲ್ಮೀಕಿ ವಿಮಾನ ನಿಲ್ದಾಣ ಮತ್ತು ರಾಮ ಜನ್ಮಭೂಮಿಗೆ ಸ್ವಾಗತ ಎಲ್ಲರಿಗೂ ಕೂಡ. ಕಾರಣ ಏನು ಅಂತ ಅಂದ್ರೆ, ಇಷ್ಟು ದಿವಸ ಇದು ಅನ್ಯರ ಆಕ್ರಮಣದಿಂದ ಬೇರೆಯವರ ಪಾಲಾಗಿತ್ತು. ಆದರೆ ಈಗ ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರವಾಗಿರೋ ರಾಮ ಜನ್ಮಭೂಮಿ ತುಂಬಾ ಖುಷಿ ಆಗ್ತಾ ಇದೆ ನನಗಂತೂ. ಹೆವಿ ಸೌಂಡ್ ಇದೆ. ಸಾವಿರಾರು ವರ್ಷದಿಂದ ಸಾವಿರಾರು ಜನ ಪುಣ್ಯ ಪುರುಷರು, ಸಾಧು ಸಂತರು ಓಡಾಡಿರುವಂತಹ ಭೂಮಿಗೆ ಕಾಲಿಡ್ತಾ ಇದ್ದೀವಿ. ಇದೇ ಅಯೋಧ್ಯೆಯ ಮಹರ್ಷಿ ವಾಲ್ಮೀಕಿ ವಿಮಾನ ನಿಲ್ದಾಣ. ಜೈ ಶ್ರೀರಾಮ್. ಸುಂದರವಾದ ಶ್ರೀರಾಮಾಯಣದ ಪರಿಕಲ್ಪನೆಯನ್ನು ಹೊಂದಿರುವ ಈ ವಿಮಾನ ನಿಲ್ದಾಣದಲ್ಲಿ
ಶ್ರೀರಾಮರ ಬಾಲ್ಯದಿಂದ ಯೌವನ, ಸೀತಾ ಪಾಣಿಗ್ರಹಣ, ಕಾಡಿಗೆ ಪಯಣ, ಸೀತಾಪಹರಣ, ರಾಕ್ಷಸ ರಾವಣನ ಜೀವಹರಣ, ರಾಮರಾಜ್ಯದ ಅಧಿಕಾರಕ್ಕೆ ಪದಗ್ರಹಣದ ತನಕ ಸಂಪೂರ್ಣ ಚಿತ್ತಾರಗಳನ್ನು ಈ ಏರ್ಪೋರ್ಟ್ನಲ್ಲಿ ನೋಡಬಹುದು. ಇಲ್ಲಿ ಸೀತಾಪಹರಣದಿಂದ ಆಂಜನೇಯನ ಲಂಕಾ ಪ್ರವೇಶ, ಸೇತುವೆ ನಿರ್ಮಾಣ, ಶ್ರೀರಾಮರ ಲಂಕಾ ಪ್ರವೇಶ, ರಾವಣನ ಸಂಹಾರ ಮತ್ತು ಸೀತಾಮಾತೆಯ ರಕ್ಷಣೆ ಈ ಎಲ್ಲ ಚಿತ್ರಗಳಿವೆ. ಇಲ್ಲಿಂದ ಅಯೋಧ್ಯೆಗೆ ಟ್ಯಾಕ್ಸಿಯನ್ನು ಬುಕ್ ಮಾಡಿದ್ದೀವಿ, ಬನ್ನಿ ಹೊರಡೋಣ. ಸ್ನೇಹಿತರೆ, ಏರ್ಪೋರ್ಟ್ನ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಅಂದರೆ ಇನ್ನು ರಾಮ ಮಂದಿರವನ್ನು ಇನ್ನೆಷ್ಟು ಚೆನ್ನಾಗಿ ಮಾಡಿರ್ಬೋದು ಅನ್ನೋ ಒಂದು ಕಲ್ಪನೆ ನನ್ನ ಮನಸ್ಸಿನಲ್ಲಿದೆ. ಅದನ್ನು ಮುಂದೆ ತೋರಿಸ್ತೀನಿ. ಇಲ್ಲಿಂದ ಅಯೋಧ್ಯೆ 9 ಕಿಲೋಮೀಟರ್ ಇದೆ. ಅದರಲ್ಲಿ ನಾವು ಟ್ಯಾಕ್ಸಿಲಿ 7 ಕಿಲೋಮೀಟರ್ ಹೋಗಿ ಅಲ್ಲಿಂದ 1 ಕಿಲೋಮೀಟರ್ಗೆ 20 ರೂಪಾಯಿ ಕೊಟ್ಟು ಬ್ಯಾಟ್ರಿ ವೆಹಿಕಲಲ್ಲಿ ಹೋಗಬೇಕು. ಅದಾದ್ಮೇಲೆ ಮತ್ತೆ 1 ಕಿಲೋಮೀಟರು ರಾಮ ಮಂದಿರದ ನಡಿಬೇಕು. ಈಗ ಅಯೋಧ್ಯೆಯ ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ದೀವಿ. ರಸ್ತೆಗಳನ್ನೆಲ್ಲ ವಿಶಾಲವಾಗಿ ತುಂಬಾ ಚೆನ್ನಾಗಿ ಅಭಿವೃದ್ಧಿ ಮಾಡಿದ್ದಾರೆ. ಇಷ್ಟು ಬೇಗ ಇಷ್ಟೊಂದು ಅಭಿವೃದ್ಧಿ ಮಾಡಿದ್ದಾರೆ ಅಂತ ಅಂದ್ರೆ ಇಲ್ಲಿನ ಸ್ಥಳೀಯ ಸರ್ಕಾರಕ್ಕೆ ಅದರ ಕ್ರೆಡಿಟ್ ಅನ್ನ ಕೊಡಬೇಕು. ರಾಮಪಥಕ್ಕೆ ಬಂದೇ ಬಿಟ್ವಿ. ಇದನ್ನ ನಾನು ವಿಡಿಯೋದಲ್ಲಿ ನೋಡಿದ್ದೆ. ಇದರ ರಾತ್ರಿಯ ಲುಕ್ಕೇ ಬೇರೆ, ತುಂಬಾ ಚೆನ್ನಾಗಿರುತ್ತೆ. ಲೈಟಿಂಗ್ಸ್ ಆಗಿರ್ಲಿ, ಇಲ್ಲಿನ ರಸ್ತೆಗಳಾಗಿರ್ಲಿ ತುಂಬಾ ಚೆನ್ನಾಗಿದ್ದಾವೆ. ಸ್ನೇಹಿತರೆ, ವಿಡಿಯೋ ತುಂಬಾ ಲೆಂತಿ ಆಯಿತು. ವಿಶ್ವ ಪ್ರಸಿದ್ಧ ರಾಮ ಮಂದಿರದ ಜೊತೆಗೆ ಹನುಮಾನ್ ಗಡಿ, ಗುಪ್ತಾರ್ ಘಾಟ್, ಸರಯೂ ನದಿ, ಇಲ್ಲಿ ಇನ್ನೊಂದು ನೀವು ಕೇಳಿರದ ವಿಶೇಷ ಜಾಗ ಇದೆ. ನಮ್ಮ ದೇಶಕ್ಕೆ ಸ್ವತಂತ್ರ ಬರಲಿಕ್ಕೆ ಮುಖ್ಯ ಕಾರಣವಾದ ವ್ಯಕ್ತಿಯ ಸಮಾಧಿ ಇದೆ. ಆ ಎಲ್ಲ ವಿಚಾರಗಳ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಬರ್ತೀನಿ. ಈ ಪ್ರವಾಸದ ಬಗ್ಗೆ ಯಾವುದೇ ಮಾಹಿತಿ ಬೇಕಾದರೂ ಕಾಮೆಂಟ್ನಲ್ಲಿ ತಿಳಿಸಿ, ಅದಕ್ಕೆ ಉತ್ತರ ಕೊಡ್ತೀನಿ. ನೀವು ಅಯೋಧ್ಯೆ ಪ್ರವಾಸ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಸ್ನೇಹಿತರೆ, ನಾನು ನಿಮ್ಮ ಕಡೆಯಿಂದ ಒಂದು ಸಹಾಯ ಕೇಳ್ತೀನಿ. ಅದೇನಂದ್ರೆ ಕಾಸು ಕೇಳಲ್ಲ, ದುಡ್ಡು ಕೇಳಲ್ಲ. ಈ ಪ್ರವಾಸಗಳಿಗೆಲ್ಲ ನನಗೂ ಪ್ರೋತ್ಸಾಹ ಬರಬೇಕು, ಮುಂದೆ ವಿಡಿಯೋ ಮಾಡಬೇಕು ಅಂತ ಅಂದ್ರೆ ನೀವು ದಯವಿಟ್ಟು ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ. ಜೈ ಶ್ರೀರಾಮ್. ಬೆಂಕಿನ ಕೈಯಾಗಿ ಇಟ್ಕೊಂಡ್ರಲ್ಲ, ಕೆಳಗಡೆ ಬೆಂಕಿ ಹಚ್ಕೊಂಡು ಮೇಲ್ಗಡೆ ಕುತ್ಕೊಂಡ್ರೆ ಎಷ್ಟು ಬಿಸಿ ಇರ್ತದ ಅಷ್ಟು ಬಿಸಿ ಐತೆ ಅಯೋಧ್ಯೆಯಲ್ಲಿ. ಸ್ನೇಹಿತರೆ, ಗುಪ್ತಾರ್ ಘಾಟ್ನಲ್ಲಿ ಇರುವಂತಹ 5050 ವರ್ಷ ಹಳೆಯ ದೇವಸ್ಥಾನ.